ವೀಕ್ಷಕರೇ ಹಾಯ್ ಹೆಲೋ ನಮಸ್ತೆ ಯಕ್ಷ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ್ ಚಾರ್ಮಾಡಿ. ಇವತ್ತದ್ದು ವಿಭಿನ್ನವಾಗಿರುವಂತಹ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ವೀಕ್ಷಕರೇ, ಧಾರವಾಡದಲ್ಲಿ ಒಂದು ಪರಿಸ್ಥಿತಿ ಉದ್ವಿಗ್ನತೆಯನ್ನುಗೊಳ್ತಾ ಇದೆ. ಒಂದು ಹೋರಾಟ, ದೊಡ್ಡ ಮಟ್ಟದ ಹೋರಾಟಗಳು ನಡೀತಾ ಇದೆ ಅನ್ನುವಂಥದ್ದು ಎಲ್ಲ ಕಡೆ ಮಾಧ್ಯಮಗಳಲ್ಲಿ ಕೂಡ ಬರ್ತಾ ಇದೆ. ಅಥವಾ ನೀವು ಫೇಸ್ಬುಕ್, ಇದು ಯೂಟ್ಯೂಬ್ ಇತ್ಯಾದಿ ಕಡೆಯಲ್ಲಿ ನೋಡುವಾಗ ನಿಮಗೆ ಗೊತ್ತಾಗ್ತಾ ಇದೆ. ಒಂದಷ್ಟು ಸ್ಟೂಡೆಂಟ್ಸ್ಗಳಾಗಿರ್ಬೋದು, ಅಂದರೆ ಯಾರು ಈ ಸರ್ಕಾರಿ ಉದ್ಯೋಗದ ನಿರೀಕ್ಷೆಯಲ್ಲಿದ್ದಂತಹ ಅನೇಕ ಜನ ಬೀದಿಗಿಳಿದು ಸಾವಿರ ಗಟ್ಟಲೆ ಜನ, ಹೆಣ್ಣು ಮಕ್ಕಳಾಗಲಿ ಗಂಡು ಎಲ್ಲರೂ ಕೂಡ ಬೀದಿಗಿಳಿದು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಬರ್ತಾ ಇದೆ. ಏನು ವಿಚಾರ ಕೇಳಿದರೆ, ಕಳೆದ 2-3 ವರ್ಷಗಳಿಂದ ಈ ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಏನು PSI ಆಗಿರ್ಬೋದು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಉದ್ಯೋಗ, PC ಉದ್ಯೋಗ ಆಗಿರ್ಬೋದು, ಅಥವಾ ಬೇರೆ ಬೇರೆ ಬ್ಯಾಂಕಿಂಗ್ ಸಂಬಂಧಿ ಉದ್ಯೋಗ ಆಗಿರ್ಬೋದು, ಅಥವಾ ಅರಣ್ಯ ಇಲಾಖೆ ಆಗಿರ್ಬೋದು. ಸೊ ಒಟ್ಟಾರೆ ಗೌರ್ಮೆಂಟ್ ಜಾಬಿಗೆ, ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳೆಲ್ಲವನ್ನು ಬರೆದು ನಮಗೆ ನಾಳೆ ಜಾಬ್ ಆಗ್ತದೆ ಅಂತ ಹೇಳಿ ಒಂದಷ್ಟು ಜನ ನಿರೀಕ್ಷೆಯಲ್ಲಿರ್ತಾರೆ. PUC ಡಿಗ್ರಿ ಎಲ್ಲ ಆದ ನಂತರ ಒಂದಷ್ಟು ಈ ಕೋಚಿಂಗ್ ಸೆಂಟರ್ಗಳಲ್ಲಿ ಬಂದು ಪಾಪ ಅಲ್ಲಿ ವರ್ಷಗಟ್ಟಲೆ ಅಮೌಂಟನ್ನು ಪೇ ಮಾಡಿ ಕೋಚಿಂಗನ್ನು ಪಡ್ಕೊಂಡಿರ್ತಾರೆ. ಬಟ್ ಇವರು ಪಡ್ಕೊಂಡಂತಹ ಕೋಚಿಂಗ್ಗಳಿಗೆ ಎಕ್ಸಾಮ್ ಕಾಲ್ಫರೇ ಆಗದಿದ್ದರೆ ಅವರು ಕಲ್ತಂತಹ ಈ ಕೋಚಿಂಗನ್ನು ಪಡ್ಕೊಂಡು ಆ ಎಕ್ಸಾಮನ್ನು ಬರೆಯುವಂಥದ್ದು ಯಾವಾಗ? ಒಂದಷ್ಟು ಜನರಿಗೆ ಆಸೆ ಇರ್ತದೆ, ನಾವು ಕೂಡ ಖಾಕಿ ಯೂನಿಫಾರ್ಮನ್ನು ಹಾಕಬೇಕು, ನಾವು ಕೂಡ ಪೊಲೀಸ್ ಆಗಬೇಕು, ನಾವು ಕೂಡ ಬೇರೆ ಬೇರೆ. ಈಗ ಹೆಚ್ಚಿನವರು ಪೊಲೀಸ್ ಉದ್ಯೋಗದಲ್ಲಿ ಆಸೆಯನ್ನು ಹೊಂದಿದಂಥ ಹುಡುಗರು ಇರ್ತಾರೆ. ನಾವು ಕೂಡ ಹಾಗೆ ಖಾಕಿ ವಸ್ತ್ರವನ್ನು ಹಾಕಿ ಏನು ಡ್ಯೂಟಿಯನ್ನು ಮಾಡಬೇಕು, ನಮಗೂ ಸರ್ಕಾರಿ ಉದ್ಯೋಗವನ್ನು ಗಿಟ್ಟಿಸ್ಕೊಳ್ಬೇಕು ಅಂತ ಹೇಳಿ. ಬಟ್ ಇಲ್ಲಿ ಯಾರೇ ಆಗಲಿ, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ, ಕಳೆದ ಮನೆ ಮಠ ಎಲ್ಲವನ್ನು ಬಿಟ್ಟು ಬಂದು 1 ರೂಪಾಯಿ ಸಂಪಾದನೆಗಳು ಇಲ್ಲದೆ ಕೋಚಿಂಗ್ ಸೆಂಟ್ರಲ್ಲಿ ಇರ್ತಾರೆ. ಬಟ್ 2-3 ವರ್ಷ ಒಂದು ಉದ್ಯೋಗಕ್ಕೆ ಕಾಲ್ಫರೇ ಆಗುವುದಿಲ್ಲ ಅಂತ ಹೇಳಿದರೆ, ಅಥವಾ ಅವರು ಏನು ತಾನೇ ಮಾಡ್ತಾರೆ ಹೇಳಿ? ಹೀಗಿರುವಾಗ ಹೋರಾಟ ಧಾರವಾಡದಲ್ಲಿ ಹೋರಾಟಗಳು ಅತ್ಯಂತ ಭೀಕರತೆಯನ್ನು ಪಡೆದುಕೊಳ್ತಾ ಇದೆ. ಎಲ್ಲರೂ ತಾಳ್ಮೆಯ ಕಟ್ಟೆ ಅನ್ನುವಂಥದ್ದು ಒಡೆದು ಹೋಗಿದೆ. ನಾನು ಫೇಸ್ಬುಕ್ಕಲ್ಲಿ ಏನೊಂದು ವಿಡಿಯೋ ನೋಡ್ತಾ ಇದ್ದೆ. ನೀವು ಒಂದು ಕಂಟೆಂಟ್ ಕ್ರಿಯೇಟರ ಅಥವಾ ಯೂಟ್ಯೂಬರ ಆಗಿದ್ದರೆ ನೀವು ಕೂಡ ಸಪೋರ್ಟ್ ಮಾಡಿ ಒಂದು ವಿಡಿಯೋ ಮಾಡಿ ಅಂತ ಹೇಳಿ. ಸೊ ಆ ಕಾರಣದಿಂದಾಗಿ ನನ್ನ ಕಡೆಯಿಂದ, ನಾನೊಂದು ಯೂಟ್ಯೂಬರ್ ಆಗಿರೋದ್ರಿಂದ, ಈಗಷ್ಟೇ ಆರಂಭಿಸಿದ್ದೇನೋ ಒಂದು 6-7 ತಿಂಗಳಾಯ್ತಲ್ಲ, ನನ್ನ ಕಡೆಯಿಂದ ಸಪೋರ್ಟಿಗೆ ಹೋಗಿ ನಾನು ಒಂದು ಉಪನ್ಯಾಸಕನಾಗಿ ನನ್ನ ವಿದ್ಯಾರ್ಥಿಗಳು ಕೂಡ ಅನೇಕ ಜನ ಹೀಗೆ ಆಕಾಂಕ್ಷಿಗಳಿರ್ತಾರೆ ಬೇರೆ ಬೇರೆ ಕಡೆಯಲ್ಲಿ ಕೋಚಿಂಗ್ನೆಲ್ಲ ಪಡ್ಕೊಂಡು. ಬಟ್ ಸರ್ಕಾರ ಈ ರೀತಿ ಮಾಡಬಾರ್ದು. ನಮಗೆಲ್ಲ ಸರ್ಕಾರಿ ಉದ್ಯೋಗದ ಆಸೆ ಇಲ್ಲ, ನಮಗೆ ಬೇಡ, ನಾವು ಖಾಸಗಿ ಸಂಸ್ಥೆಯಲ್ಲಿ ದುಡಿತಾ ಇದ್ದೇವೆ, ಅಥವಾ ಸರ್ಕಾರಿ ಉದ್ಯೋಗನೇ ಬೇಡ, ಅದು ಬೇರೆ ಪ್ರಶ್ನೆ. ಆದರೆ ಕೆಲವರು ಪಾಪ ಇರ್ತಾರೆ, ನಮಗಿದೇ ಬೇಕು ಉದ್ಯೋಗ ಅಂತ ಹೇಳಿ. ಒಂದು ಹಂತದಲ್ಲಿ ನಮಗೂ ಇತ್ತು, ನಾವು ಪೊಲೀಸ್ ಆಗಬೇಕು, ಆರ್ಮಿ ಆಗಬೇಕು, ಅದಾಗಬೇಕು, ಇದಾಗಬೇಕು. ಬಟ್ ಆ ವೇಯಲ್ಲಿ ನಮಗೆ ಹೋಗ್ಲಿಕ್ಕಾಗಿಲ್ಲ. ನಮ್ಮ ದಾರಿಯನ್ನು ನಾವು ಬದಲಾಯಿಸಿಕೊಂಡಿದ್ದೇವೆ. ಆದರೆ ಇಂತಹ ಆಸೆಯನ್ನು ಹೊಂದಿದಂತಹ ಒಂದಷ್ಟು ವಿದ್ಯಾರ್ಥಿಗಳ ಕನಸಿಗೆ ಎಲ್ಲೋ ಅದು ಕನಸಾಗಿ ಉಳಿಯುವಂಥದ್ದನ್ನು ಅವರು ಸಹಿಸಿಕೊಳ್ಳುವುದಿಲ್ಲ. ಈ ಕಾರಣದಿಂದಾಗಿ ಹೋರಾಟಗಳು ನಡೀತಾ ಬರ್ತಾ ಇದೆ. ಫೇಸ್ಬುಕ್ಕಲ್ಲಿ ಈಗ ನೋಡಿದ್ರೂ ಅದೇ ಇದೆ, ಯೂಟ್ಯೂಬಲ್ಲೂ ಅದೇ ಇದೆ. ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಏನು ಕೇಸ್ ಹಾಕ್ತೇನೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಈ ಕಮಿಷನರ್ ಆಗಿರುವಂತಹ ಶಶಿಕುಮಾರ್ ಅವರಿಗೂ ಕೂಡ ಸ್ವಲ್ಪ ಪಾಪ ಇದೇ ಭಾಗಕ್ಕೇನೋ ಏಟಾಗಿತ್ತು. ಪೊಲೀಸವರಿಗೂ ಕೂಡ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಅಸಾಧ್ಯವಾದಂತಹ ಪರಿಸ್ಥಿತಿ. ಇದು ಧಾರವಾಡದಲ್ಲಿ ಆಗಿರುವಂತಹ ಪರಿಸ್ಥಿತಿ. ಆದರೆ ನಾಳೆಯ ದಿನ ಧಾರವಾಡದ ಹಾಗೆ ಇಡೀ ಕರ್ನಾಟಕದಲ್ಲಿ ಇಂತಹ ಸ್ಥಿತಿಯೊಂದು ಎದುರಾಗದೆ ಇರುವಂತಹ ಸ್ಥಿತಿ ಬಹಳ ಕಡಿಮೆ ಇದೆ. ಖಂಡಿತ ಎದುರಾಗ್ತದೆ. ಪ್ರತಿಯೊಬ್ಬರು ಧಾರವಾಡದಲ್ಲಿ ಆದ ಹಾಗೆ ಪ್ರತಿ ಗಲ್ಲಿಯಲ್ಲೂ ಪ್ರತಿ ಸಿಟಿಯಲ್ಲೂ ಇಂತಹ ಹೋರಾಟಗಳು ನಡೆದರೆ ಸರ್ಕಾರಕ್ಕೆ ಇದನ್ನು ಸಹಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಈ ಕಾರಣದಿಂದಾಗಿ ಸರ್ಕಾರ ದಯವಿಟ್ಟು ಏನು ಮಾಡಬೇಕು ಕೇಳಿದರೆ, ಶೀಘ್ರವೇ ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಅಧಿಸೂಚನೆಯನ್ನು ಬೇಗ ಹೊರಡಿಸಿ, ಇಲ್ಲದಿದ್ದರೆ ಪರಿಸ್ಥಿತಿ ಮತ್ತಷ್ಟು ವಿಕೋಪಕ್ಕೆ ತುತ್ತಾಗ್ತದೆ.
ಅನೇಕ ಜನರು ಸಮಸ್ಯೆಗೆ ತುತ್ತಾಗ್ತಾರೆ. ಹಾಗಾಗೋದು ಬೇಡ ಅಂತ ಹೇಳಿ ನಾನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೇನೆ. ಪರಿಸ್ಥಿತಿ ಮತ್ತಷ್ಟು ಏನು ಶಾಂತ ಸ್ಥಿತಿಗೆ ಬರಲಿ. ಯಾರೆಲ್ಲ ಆಕಾಂಕ್ಷಿಗಳಿದ್ದೀರಿ, ಹೋರಾಟವನ್ನು ಮಾಡ್ತಾ ಇದ್ದೀರಿ, ಪಾಪ ಅವರು ಒಂದಷ್ಟು ಎಕ್ಸಾಮ್ಗಳನ್ನು ಬರೆದು ಅವರಿಗೆ ಸರ್ಕಾರಿ ಉದ್ಯೋಗಗಳು, ಪೊಲೀಸು ಅದು ಇದು ಮತ್ತೊಂದು ಉದ್ಯೋಗಗಳು ಸಿಗುವ ಹಾಗಾಗಲಿ ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ನೋಡುವ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಬದಲಾವಣೆಗಳು ಆಗ್ತದೆ ಅಂತ ಹೇಳಿ. ಇದು ಯಕ್ಷ ಕನ್ನಡ ಸತ್ಯ ವಿಚಾರಗಳ ಅಸ್ಪಷ್ಟ ಸುದ್ದಿ. ಯಾರೆಲ್ಲ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಆಗಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮತ್ತಷ್ಟು ವಿಡಿಯೋಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.